ಯುಗವೇ ಬಾ ಬೇಗ ಬಾ. ಸಾವಿತ್ರಿಬಾಯಿ ಫುಲೆ ಅವ್ರ ಬಗೆಗೆ ನಾವು ಕೇಳಿದ್ವಿ ಮತ್ತು ಇತಿಹಾಸದಲ್ಲಿ ಓದಿದ್ವಿ. ಆದರೆ ಆವತ್ತಿನ ಘಟನೆಯನ್ನು ಅಲ್ಲಿ ಅದನ್ನು ಪ್ರತ್ಯಕ್ಷವಾಗಿ ನಾವು ನೋಡಿದ ಹಾಗೆ ಚಿತ್ರೀಕರಿಸಿರೋದು ನನಗೆ ಭಾಳ ಸಂತೋಷವಾಗ್ತದೆ. ಈಗಿನ ಕಾಲದಲ್ಲಿ ಅದನ್ನು ಪುನಃ ಕ್ರಿಯೇಟ್ ಮಾಡೋದು ಭಾಳ ಕಷ್ಟ. ನಮ್ಮ ನಾಗರಾಜ್ ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡಿದ್ದಾನೆ. ಮತ್ತು ಇಂದಿನ ಕಾಲದ ಜೀವನವನ್ನು ಸೃಷ್ಟಿ ಮಾಡೋದರಲ್ಲಿ ನಿರ್ದೇಶಕರು ಕೂಡ ತಮ್ಮ ಪ್ರತಿಭೆಯನ್ನು ಬಳಸಿದ್ದಾರೆ. ह्याला काय म्हणता तुम्ही? ते काही कळत नाही मला. ನೀನು ಇನ್ಮೇಲೆ ಸಾವಿತ್ರಿನ ಸಾಲಿ ಕಳ್ಸೋದು ನಿಲ್ಸು. ಅತ್ಯಂತ ಖುಷಿಯಾದಂಥ ದಿನ ಇರುತ್ತೆ. ನಮ್ಮ ಕಣ್ಣಲ್ಲಿ ನೀರು ತರಿಸುವಂತಹ ಸಿನಿಮಾ ಇದು. ನಿಜವಾಗಿ ಇವತ್ತಿನ ದಿನಮಾನಗಳಲ್ಲಿ ಯುವ ಮಕ್ಕಳಿಗೆ ಇಂಥ ಸಿನಿಮಾ ತೋರಿಸ್ಬೇಕು. ಮುಖ್ಯವಾಗಿ ಹೆಂಗಸರು ಓದುವುದನ್ನು ಕಲಿಬೇಕು. ಹುಟ್ಟೋ ಮಗುವಿಗೆ ಮೊದಲ ಶಿಕ್ಷಕಿ ತಾಯಿ ಅಲ್ಲೇನು? ಸಾಧ್ಯವಾದಷ್ಟು ಎಲ್ಲ ಕಡೆ, ರಾಜ್ಯದ ಎಲ್ಲ ಕಡೆಗೆ ಇವನ್ನ ಎಕ್ಸಿಬಿಷನ್ ಮಾಡಲಿಕ್ಕೆ ಕ್ರಮ ತಗೊಳ್ಬೇಕು. ಸರ್ಕಾರ ಇದಕ್ಕೆ ಏನಾದರೂ ಒಂದು ಎಲ್ಲ ರೀತಿಯಿಂದ ಸಹಕಾರ ಮಾಡಬೇಕು ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಯವರು ಕೂಡ ನಾನು ಮಾತಾಡ್ತೀನಿ ಅನ್ನೋಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾರವ್ವಾನಿ ಕಲಿಯವ್ವಾನಿ ತಿಳಿಯವ್ವಾನಿ ತಿಳಿದು ನಡೆಯವ್ವ. ಓದಿನಿಂದ ಮುಕ್ತಿಯು ಹೊಸ ಕಾಲದ ಯುಕ್ತಿಯು ಅಕ್ಷರದ ಅರಿವು ಶ್ರೀರಕ್ಷೆ ಇದು. ಹೊಸ ಯುಗಕ್ಕೆ ನಾಂದಿಯ ಹಾಡುವ ಬನ್ನಿ ಒಂದಾಗಿ ನವ ಸಮಾಜ ಕಟ್ಟುವ. ಸಾವಿತ್ರಿಬಾಯಿ ಫುಲೆ ಇವತ್ತು ಈ 2 ಗಂಟೆಗಳ ಕಾಲ ನಡೆದಂಥ ಈ ಸಿನಿಮಾನ ವೀಕ್ಷಿಸಿದ ಮೇಲೆ ಅನ್ನಿಸ್ತು, ಅಕ್ಷರ ಪ್ರಪಂಚದ ಮತ್ತು ಮಹಿಳಾ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆಯಲ್ಲಿ ಇತಿಹಾಸವಾಗಿ ಉಳಿದಂತಹ ಆ ಸಾವಿತ್ರಿಬಾಯಿ ಚಿತ್ರಲೋಕ ಪ್ರಪಂಚದಲ್ಲಿ ಇತಿಹಾಸವಾಗಿ ಉಳಿಯಲಿರುವಂತಹ ನಮ್ಮ ತಾರಾ ಸಾವಿತ್ರಿಬಾಯಿ ಫುಲೆ ನಿಜಕ್ಕೂ ಅದ್ಭುತವಾದ ಒಂದು ಚಿತ್ರವನ್ನು ಈ ಚಿತ್ರತಂಡ ಕಟ್ಟಿಕೊಟ್ಟಿದೆ. ಈ ಸಾವಿತ್ರಿಬಾಯಿ ಫುಲೆ ಚಿತ್ರ ನೋಡಿದಾಗ ನಮ್ಮ ಕಣ್ಣು ಕಾಣೋದು ಯಾರಪ್ಪ ಅಂದರೆ ತಾರಾ ಮೇಡಮ್ ಅವರು. ಏನು ಅಭಿನಯ ರೀ! ಕಾರ್ಬಾರ್ ಮಾಡು ಅಂತ ಯಾರು ಹೇಳಿದ್ರು ನಿನಗ? ನೀ ಏನ್ ಬ್ರಿಟಿಷ್ ರಾಣಿ ಏನು? ಗಂಡಿನ ದರ್ಪದಿಂದ ಹೆಣ್ಣು ಎಲ್ಲಿ ನರಳ್ತಾ ಇರ್ತಾಳೋ ಅಲ್ಲಿ ನಾ ಇರ್ತೀನಿ. ನಿಜವಾಗ್ಲೂ ಕೂಡ ಹಿಂದೆ ನಮ್ಮ ಸಮಾಜಕ್ಕೆ ಈ ದಲಿತ ಅಸ್ಪೃಶ್ಯರು ಏನು ಒಳಗಾಗಿದ್ರು ಅದ್ರ ಬಗ್ಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಈ ಸಾವಿತ್ರಿಬಾಯಿ ಫುಲೆ ಚಿತ್ರ ಮಾಡಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಪೂರ್ತಿ ಕಾಣೋದೇನಪ್ಪ ನಮಗೆ ಅಂದರೆ ನಿರ್ದೇಶಕರ ಕೈ ಕೆಲಸ ಜೊತೆಗೆ ಹಿನ್ನೆಲೆ ಸಂಗೀತ. ನಮ್ಮ ಸಂಗೀತ ಕಟ್ಟಿಯವರು ಭಾಳ ಮನೋಜ್ಞವಾಗಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ನೀನಾಸಂ ಅಶ್ವಥ್. ನಾವು ಇಲ್ಲಿ ಒಂದು ಸಕಾರಣಕ್ಕೆ ಸೇರಿದ್ದೇವೆ. ಸಾವಿತ್ರಿ ಮೀ ಫುಲೆ ಬಗ್ಗೆ ಒಂದು ಸಿನಿಮಾ ಆಗಿದೆ. ಇಲ್ಲಿ ಈ ಸಿನಿಮಾ ಬಗ್ಗೆ ನಾವು ಮಾತಾಡಲೇಬೇಕು, ಇಲ್ಲಾಂದರೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಸುಮಾರು 20 ವರ್ಷಗಳ ಹಿಂದೆ ನಾನು ಈ ಕತೆ ಬಗ್ಗೆ ಓದಿದ್ದೆ, ತಿಳ್ಕೊಂಡಿದ್ದೆ. ಭಾರತದ ಪ್ರಪ್ರಥಮ ಮಹಿಳೆ ಶಿಕ್ಷಣದ ಬಗ್ಗೆ ಹೋರಾಟ ಮಾಡಿದವರಲ್ಲಿ ಸಾವಿತ್ರಿಯವರು ಒಬ್ಬರು. ಎಷ್ಟು ಕಣ್ಣೀರು ಬರುವಂಥ ಕಥೆ ಇದು ಅಂದರೆ ಸಿನಿಮಾ ನೋಡ್ತಿದ್ದಂಗೆ ನಾನು ಸಾಕಷ್ಟು ಬರೀ ಹತ್ತಿದ್ದೀನಿ. ಅಲ್ಲಿಂದ ಸಾಲಿಗೆ ಹೋಗೋ ಮುಂದೆ ಯಾರನ್ನಾರೇ ಜೋಡಿ ಕರ್ಕೊಂಡು ಹೋಗೋ ಚಲೋ. ಸೇರ್ಚಿ ಅವ್ರು ಎಷ್ಟು ದಿನ ಮೆರಿತಾರೋ ಮೆರಿಲಿ, ಅವ್ರ ಬುಟ್ಟಿಯಾಗಿನ ಶಗಣಿ ಖಾಲಿ ಆಗ್ತದ ವಿನಃ ನನ್ನ ನಿರ್ಧಾರ ಬದಲಾಗಂಗಿಲ್ಲ. ಒಟ್ಟಾರೆ ಇಡೀ ಚಿತ್ರತಂಡದ ಪರಿಶ್ರಮ ಅತ್ಯುತ್ತಮವಾಗಿದೆ. ನಾನು ಆರ್ಜಿಹಳ್ಳಿ ನಾಗರಾಜ್ ಪತ್ರಕರ್ತನಾಗಿ ಮಾತಾಡ್ತಾ ಇದ್ದೀನಿ. ಸಾವಿತ್ರಿಬಾಯಿ ಫುಲೆ ಅವರ ಕುರಿತ ಒಂದು ಸಿನಿಮಾವನ್ನು ಇವತ್ತು ನಾವೆಲ್ಲ ವೀಕ್ಷಣೆ ಮಾಡಿದ್ವಿ. ಸಾಮಾಜಿಕ ಪರಿವರ್ತನೆಗೆ ಅಗತ್ಯವಾಗಿರುವಂಥ ಒಂದು ಮಾಹಿತಿಯ ಚಿತ್ರ ಇದು. ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ, ಸಾಮಾಜಿಕ ಅಸಮಾನತೆ ಬಗ್ಗೆ ಮಾತಾಡ್ತೀವಿ. ನಾವು ಇವೆಲ್ಲವನ್ನೂ ಕೂಡ ಒಂದು ಪೂರ್ಣ ಪ್ರಮಾಣದಲ್ಲಿ ಇವತ್ತಿನ ಜನತೆಗೆ, ಭಾಳ ಮುಖ್ಯವಾಗಿ ಯುವ ಜನಾಂಗಕ್ಕೆ ಈ ಸಿನಿಮಾದಲ್ಲಿ ವಿಶಾಲ್ ರಾಜ್ ಅವರ ನಿರ್ದೇಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೀವನದ ರಹಸ್ಯ ಮಂತ್ರದೊಳಗಿಲ್ಲ ಭಟ್ರೆ, ಮಾನವೀಯತೆಯಿಂದ ಬದುಕೋದ್ರಾಗೈತಿ. ನಮಸ್ಕಾರ, ನೊಣವಿನಿಕೆರೆ ರಾಮಕೃಷ್ಣಯ್ಯ. ಇಂದಿನ ಸಮಾಜದಲ್ಲಿ ಈ ಸಿನಿಮಾ ನಿಜಕ್ಕೂ ಅಗತ್ಯ. ಇದು ಸುಮಾರು 200 ವರ್ಷಗಳ ಹಿಂದೆ ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಅವರ ಕೊಟ್ಟಿರುವ ಸಮಾಜದ ಕಾಣಿಕೆ. ಅದು ಆದರ್ಶ. ಎಲ್ಲ ರೀತಿಯ ಜನಗಳು ಮಕ್ಕಳಿಂದ ಆದಿಯಾಗಿ ಪ್ರತಿಯೊಬ್ಬರು ಇದನ್ನು ನೋಡಿದ್ರೆ ಅನುಕೂಲ ಆಗುತ್ತೆ. ಅತ್ಯದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ. ತಾರಾ ಅನುರಾಧ ಅಂತೂ
ಆಹ್ವಾನ ಆಗಿದ್ದಾರೆ. ಸುಚೇಂದ್ರ ಪ್ರಸಾದ್, ನಿರ್ದೇಶ್ ವಿಶಾಲ್ ರಾಜ್ ಹಾಗೂ ಇಡೀ ತಂಡ ಒಂದು ಅತ್ಯದ್ಭುತವಾದ ಚಲನಚಿತ್ರ ಕೊಟ್ಟಿದೆ. ನನ್ನ ಮನೆಗಿಂತ ನನ್ನ ಕರ್ತವ್ಯನ ಮುಖ್ಯದ. ವಿದ್ಯೆ ಯಾರ ಸ್ವತ್ತೂ ಅಲ್ಲ, ಅದೆಲ್ಲರ ಪಾಲಾಗಬೇಕು. ನಾ ಕೆಲಸ ಮಾಡೇ ಮಾಡ್ತೇನೆ. 2 ಗಂಟೆ ಕಳೆದೋಗ್ಬಿಟ್ಟಿದ್ದೆ, ನಿಜವಾಗ್ಲೂ ಕಳೆದೋಗ್ಬಿಟ್ಟಿದ್ದೆ. 70 80 ದಶಕದಲ್ಲಿ ಇಂಥ ಚಿತ್ರಗಳಲ್ಲೇ ನೋಡಿದ ಪ್ರೇಕ್ಷಕ ನಾನು. ಮತ್ತು ನೆನ್ನೆ ನಾಗರಾವ್ ನೋಡಿದ್ದೆ, ಇವತ್ತು ಇದನ್ನು ನೋಡಿದೆ, ಮತ್ತೆ ಆ ಕಾಲಕ್ಕೆ ಹೋಗಿದ್ದೀನಿ. ಮೇಡಮ್ ಒಂದು ಮಾತು ಹೇಳಿದ್ರು, ಇಂಥ ಕ್ರಾಂತಿನ ಮಾಡಿದ್ದು ಅವತ್ತು ಸಾವಿತ್ರಿ ಪುಲೆಯವರು, ನಾವಿನ್ನೂ ಅಲ್ಲೇ ಇದ್ದೀವಿ ಅಂತ ಹೇಳಿ ಮುಂದುವರಿಬೇಕು ಅಂತ ಹೇಳಿದ ಇಂಥ ಚಿತ್ರಗಳು ಪ್ರದರ್ಶನ ಆಗಬೇಕು. ಇಲ್ಲಿ ನಾವಿಷ್ಟು ಜನ ನೋಡಿದ್ದಷ್ಟಲ್ಲ, ಇಲ್ಲಿ ನಾವು ಹೊಸ ದಾರಿನಲ್ಲಿ ಇರೋವಂಥ ಜನ. ನಾವು ಹಳೆ ದಾರಿನಲ್ಲಿರೋ ಜನಗಳಿಗೆ ನಾವು ಒಂದು ಆ ಮನಸ್ಸಿನ ಪರಿವರ್ತನೆಯನ್ನು ಮಾಡಬೇಕು. ಅದಕ್ಕೆ ನಾನು ಒಂದು ಸರ್ಕಾರಕ್ಕೊಂದು ರಿಕ್ವೆಸ್ಟು, ಇಂಥ ಚಿತ್ರಗಳನ್ನೇ ಪ್ರದರ್ಶನ ಮಾಡೋದಕ್ಕೆ ಒಂದು ಥಿಯೇಟರ್ ಒಂದು ಜಿಲ್ಲೆ ಮಾಡಿಕೊಡಿ. ಇಂಥ ಚಿತ್ರಗಳನ್ನು ನಿರ್ಮಾಪಕಕ್ಕೆ ನಿರ್ದೇಶನ ಮಾಡೋಕ್ಕೆ ನಮಗೊಂದು ಉತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀವಿ. ವೆರಿ ಬೆಸ್ಟ್ ಫಿಲಮ್. ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಟೀಮ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಹೊಸ ಕ್ರಾಂತಿಯ ಮಾಡೋ, ಮೂಢಾಂಧಕಾರದಲ್ಲಿ ಸಿಕ್ಕು ನೀ ನರಳಾಡ ಬ್ಯಾಡು, ಹೊಕ್ಕು ನೀ ಮುಳುಗ್ಯಾಡ ಬ್ಯಾಡು. ತುಳಿಲಾಕ ನಿಂತಾರ ನೋಡು, ಅದ ಮೆಟ್ಟಿ ಗೋವಿಂದ್ ಭಟ್ರು ಅವ್ರ ಹೆಂಡತಿ ಸತ್ತಾಗ ಅವ್ರ್ಯಾಕ್ ಸಾಯಲಿಲ್ಲ, ನೀವ್ ಯಾಕೆ ಪತಿ ಹೋಗ್ಲಿಲ್ಲ? ತಿಳಿದು ತಿಳಿಲಾರ್ದಂಗೂ ಆಕಿ ಸಮಾಜಕ್ಕೆ ಛಲೋನ ಮಾಡ್ಯಾಳ. ಐ ಆಮ್ ಪ್ರೌಡ್ ಆಫ್ ಮೈ ವೈಫ್.